ನಾನು ನಾಗರಾಜ್ ಅಪ್ಸಂದ್ರ. ನೀವು ನೋಡ್ತಾ ಇದ್ರಿ ವಾರ್ತಾ ಭಾರತಿ ಡಿಜಿಟಲ್. ಇವತ್ತು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಗೆ ಒಟ್ಟು 105 ಬಸ್ಗಳನ್ನು ಲೋಕಾರ್ಪಣೆ ಮಾಡುವಂತ ಕೆಲಸವನ್ನ ಮಾನ್ಯ ಸಾರಿಗೆ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರು ಮಾಡಿರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮಕ್ಕೆ ಸಂಬಂಧಿಸಿದಂತೆ ಮಾಮೂಲಿಯಾಗಿ ಬರುವಂತ ಬಸ್ಗಳು 45 ಜೊತೆಗೆ 70 ಪಲ್ಲಕ್ಕಿ ಬಸ್ಗಳನ್ನ ಇವತ್ತು ಇಲಾಖೆಗೆ ಸೇರ್ಪಡೆ ಮಾಡಿರ್ತಕ್ಕಂಥದ್ದು. ನಾನೀಗ ಪಲ್ಲಕ್ಕಿ ಬಸ್ ನಲ್ಲಿದ್ದೀನಿ. ಇದು ಯಾಕೆ ವಿಶೇಷ ಅಂತಂದ್ರೆ, ಏನು ಇತ್ತೀಚೆಗೆ ಸಾಕಷ್ಟು ಸ್ಲೀಪರ್ ಕೋಚ್ ಬಸ್ಗಳು ಅಗ್ನಿ ಅವಘಡಕ್ಕೆ ತುತ್ತಾಗ್ತಾ ಇದಾವೆ. ಈ ಹಿನ್ನೆಲೆಯಲ್ಲಿ ಇದನ್ನೊಂದಷ್ಟು ಮಾಡಿಫಿಕೇಶನ್ ಮತ್ತೆ ಸೇಫ್ಟಿ ಮೆಜರ್ಸ್ ಅನ್ನ ಮಾಡಿಕೊಂಡು ಈ ಬಸ್ ಅನ್ನ ರೆಡಿ ಮಾಡಿರ್ತಕ್ಕಂಥದ್ದು. ಹಾಗಾದ್ರೆ KSRTC ಈ ಒಂದು ಅಗ್ನಿ ಅವಘಡಗಳನ್ನ ತಪ್ಪಿಸೋದಕ್ಕೆ ಯಾವೆಲ್ಲ ಕ್ರಮಗಳನ್ನ ತೆಗೆದುಕೊಂಡಿದ್ದಾವೆ ಅನ್ನೋದನ್ನ ಬಸ್ ಅಲ್ಲಿ ಖುದ್ದು ತೋರಿಸ್ತೀನಿ. ನೀವು ನೋಡ್ತಾ ಇರಬಹುದು ದೃಶ್ಯಾವಳಿಗಳಲ್ಲಿ ಇದೊಂದು ಸ್ಲೀಪರ್ ಕೋಚ್ ಬಸ್ಸು, ಆದ್ರೆ AC ಇರಲ್ಲ. AC ಇರದೇ ಇರೋ ರೀತಿಯಲ್ಲಿ ಒಂದು ಸೆಟಪ್ ಅನ್ನ ಮಾಡಿರ್ತಕ್ಕಂಥದ್ದು. 2+1 ಸದ್ಯ ಇದ್ ಕಡೆ 2 ಸೀಟ್ಗಳ ಇದ್ರೆ ಈ ಕಡೆಗೆ 1 ಸೀಟ್ ಇರ್ತಕ್ಕಂಥದ್ದು. ಇದರಲ್ಲಿ ನೀವೀಗ ರೆಡ್ ಲೈಟ್ ಈ ರೀತಿಯಾಗಿ ಅಲಾರಾಮ್ ಸಿಸ್ಟಮ್ ಅನ್ನ ಮಾಡಿರ್ತಕ್ಕಂಥದ್ದು. ಜೊತೆಗೆ ಏನು ಮೇಲ್ಗಡೆ ಒಂದು ಎಕ್ಸಿಟ್ ಅನ್ನ ಕೊಟ್ಟಿದ್ದಾರೆ, ನೀವು ಗಮನಿಸ್ತಾ ಇರ್ಬೋದು. ಇದು ಬಹಳ ಪ್ರಮುಖ, ಯಾಕಂತಂದ್ರೆ ಹೊರಗಡೆ ಬೆಂಕಿ ಅವಘಡಗಳಂತ ಸಂದರ್ಭದಲ್ಲಿ ಈ ರೀತಿಯಾಗಿ ಹೊರಗಡೆಯಿಂದ ಗಾಳಿ ಬಂದ್ರೆ ಬೆಂಕಿ ತೀವ್ರತೆ ಕಡಿಮೆ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಮತ್ತೆ ಎಕ್ಸಿಟ್ ಇಂದ ಹತ್ತಿ ಹೋಗ್ಬೋದು ಅನ್ನೋ ಕಾರಣಕ್ಕೆ ಈ ರೀತಿಯಾಗಿ ಎಮರ್ಜೆನ್ಸಿ ಎಕ್ಸಿಟ್ ಮಾಡಿರ್ತಕ್ಕಂಥದ್ದು. ಒಟ್ಟು 3 ಎಮರ್ಜೆನ್ಸಿ ಎಕ್ಸಿಟ್ ಗಳನ್ನ ಈ ಒಂದು ಬಸ್ ನಲ್ಲಿ ಮಾಡಿರ್ತಕ್ಕಂಥದ್ದು. ಇದು ಈ ಬಸ್ಸಿನ ಪ್ರಮುಖ ವಿಶೇಷ ಆಗಿರ್ತಕ್ಕಂಥದ್ದು. ಯಾಕಂತಂದ್ರೆ ಸಾಮಾನ್ಯವಾಗಿ ಒಂದು ಎಮರ್ಜೆನ್ಸಿ ಎಕ್ಸಿಟ್ ಇದ್ರೆ ಬೇಗ ಅದರಿಂದ ಆಚೆ ಹೋಗ್ಲಿಕ್ಕೆ ಆಗಲ್ಲ. ಈ ನಿಟ್ಟಿನಲ್ಲಿ ಈ ರೀತಿಯಾದಂಥ ವ್ಯವಸ್ಥೆಯನ್ನ ಮಾಡಿರೋದು ಒಂದು ಭಾಗ. ಆದ್ರೆ ಇಲ್ಲಿ ಹಿಂಬದಿ ಎಕ್ಸಿಟ್ ಅಂದ್ರೆ ಬ್ಯಾಕ್ ಸೈಡ್ ಎಕ್ಸಿಟ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಇದು ಬಹಳ ಅನುಕೂಲಕರ. ಯಾಕಂತಂದ್ರೆ ಸಾಮಾನ್ಯವಾಗಿ ಸ್ಲೀಪರ್ ಕೋಚ್ಗಳಲ್ಲಿ ಕೇವಲ 1 ಡೋರ್ ಮಾತ್ರ ಇರ್ತಾ ಇತ್ತು. ಇದರಿಂದಾಗಿ ಅಗ್ನಿ ಅವಘಡಗಳಾದಂಥ ಸಂದರ್ಭದಲ್ಲಿ ತಪ್ಪಿಸ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ. ಈಗ ಹಿಂದ್ಗಡೆ ಕೂಡ ಎಮರ್ಜೆನ್ಸಿ ಎಕ್ಸಿಟ್ ಇರೋದ್ರಿಂದ ಅಂತಹ ಅವಘಡಗಳೇನಾದರೂ ಆದರೆ ಕೂಡಲೇ ಬ್ಯಾಕ್ ಡೋರಿಂದ ಹೊರಗಡೆ ಹೋಗ್ಬೋದಂತ ಎಲ್ಲ ಅವಕಾಶಗಳು ಇರ್ತಕ್ಕಂಥದ್ದು. ಸೊ ಒಟ್ಟಾರೆಯಾಗಿ ಏನು ಇತ್ತೀಚೆಗೆ ಸಂಭವಿಸ್ತಾ ಇರ್ತಕ್ಕಂಥ ಅಗ್ನಿ ಅವಘಡಗಳನ್ನು ಗಮನದಲ್ಲಿಟ್ಕೊಂಡು KSRTC ಈ ರೀತಿಯಾಗಿ ಒಂದು ಉನ್ನತ ಶ್ರೇಣಿಯ ಸೇಫ್ಟಿ ಮೆಷರ್ಸನ್ನು ತೆಗೆದುಕೊಂಡು ಈ ರೀತಿಯಾಗಿ ಬಸ್ಸನ್ನು ರೆಡಿ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಈ ಬಸ್ಗೂ ಸಹ ಸಾಕಷ್ಟು ಪ್ರಯಾಣಿಕರನ್ನು ಆಕರ್ಷಿಸಬಹುದು ಅಂತೇಳಿ ಸದ್ಯಕ್ಕೆ KSRTC ಎಕ್ಸ್ಪೆಕ್ಟೇಷನನ್ನು ಮಾಡ್ತಾ ಇರ್ತಕ್ಕಂಥದ್ದು. ವಿಡಿಯೋ ಜರ್ನಲಿಸ್ಟ್ ಗೌತಮ್ ಜೊತೆ ನಾಗರಾಜ್ BF ಸಂದ್ರ, ವಾರ್ತಾ ಭಾರತಿ, ಬೆಂಗಳೂರು.